ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮಗೆ ಜೂನಿಯರ್ ಅಸೋಸಿಯೇಟ್ಸ್ ಅಂದರೆ SBI ಕ್ಲರ್ಕ್ ನೇಮಕಾತಿ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಅಲ್ಲಿ ನೀವು ಜಾಯ್ನನ್ನು ಆಗ್ಬೋದು. ಬನ್ನಿ, ಈ ಒಂದು ಹುದ್ದೆಗೆ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರೆ ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಆಲ್ ಓವರ್ ಇಂಡಿಯಾ ನಿಮಗೆ 13,000ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದು, ನಮ್ಮ ಕರ್ನಾಟಕದಲ್ಲಿ 250 ವೇಕೆನ್ಸಿಯನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ. ನೋಡಿ, ಈ ಒಂದು SBI ಕ್ಲರ್ಕ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಮೊದಲೇದಾಗಿ ನೀವು ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಿಮ್ಮ ಮೊಬೈಲ್ನ ರೊಟೇಟ್ ಮಾಡಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಈ ಒಂದು ವೆಬ್ಸೈಟ್ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಇದು ಒಂದು ಲ್ಯಾಂಡ್ಸ್ಕೇಪ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆ ಒಂದು ರೀಸನ್ಗಾಗಿ ನಿಮ್ಮ ಒಂದು ಮೊಬೈಲ್ನ ರೊಟೇಟ್ ಮಾಡ್ಕೊಳ್ಳಿ. ಆದರೆ ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ರೊಟೇಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಡೇಟ್ಸ್ನ ನಾವು ಕ್ವಿಕ್ಕಾಗಿ ನೋಡ್ಕೋಣ. ನೋಡಿ, 17/12/2024 ಅಂದರೆ ಈಗಾಗಲೇ ಇದು ಅರ್ಜಿಯಲ್ಲಿ ಪ್ರಾರಂಭವಾಗಿದೆ. ಮತ್ತು 7/1/2025 ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಇಷ್ಟರೊಳಗೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಈಗಾಗಲೇ ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ನೋಡಿ, ಯಾವ ರೀತಿಯಾಗಿ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಲೂ ನೋಡ್ಕೋಣ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಒಂದು ಡಿಟೇಲ್ ಆದ ನೋಟಿಫಿಕೇಷನ್ ಅಪ್ಲೋಡನ್ನು ಮಾಡಿದ್ದೀನಿ. ಕ್ಲಿಯರ್ಟಾಗಿ ನೋಡ್ಕೊಳ್ಳಿ. ಯಾರು ಒಂದು ಈ ಹುದ್ದೆಗೆ ಎಲಿಜಿಬಿಲಿಟಿ ಹೊಂದಿದ್ರೆ ಅಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಬನ್ನಿ, ಒಂದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂತ ನೋಡ್ಕೋಣ. ನೋಡಿ, ಕ್ಲಿಕ್ ಫಾರ್ ದ ನ್ಯೂ ರಿಜಿಸ್ಟ್ರೇಷನ್ ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಕ್ಲಿಕ್ ಟು ರಿಜಿಸ್ಟ್ರೇಷನ್ ಅಂತ ಹೊಡೆದ ತಕ್ಷಣ ಒಂದು 6 ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ಸಬ್ಮಿಟ್ ಮಾಡಬೇಕು. ನೋಡಿ, ಮೊದಲೇ ಹಂತದಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಈಗಾಗಲೇ ನಾನು ಡೀಟೇಲ್ಸನ್ನು ನೀಡಿದ್ದೀನಿ. ನೋಡಿ, ನಿಮ್ಮ ಒಂದು SLC ಅಂಕಪಟ್ಟಿಯನ್ನು ಮುಂದಿಟ್ಕೊಳ್ಳಿ. ಆ ಅಂಕಪಟ್ಟಿಯಲ್ಲಿ ಇಲ್ಲಿ ಏನು ಫುಲ್ ನೇಮ್ ಇದೆಯಲ್ಲ, ಇದೇ ರೀತಿಯಾಗಿ ಇರಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಅಂದರೆ ಫಸ್ಟ್ ನೇಮ್ ಆಗಿರ್ಬೋದು, ಆ ನೇಮ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಮಿಡಲ್ ನೇಮ್ನ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಲಾಸ್ಟ್ ನೇಮ್ನ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಕೆಲವು ಅಭ್ಯರ್ಥಿಗಳದ್ದು ಫಸ್ಟ್ ನೇಮು ಲಾಸ್ಟ್ ನೇಮ್ ಎರಡೇ ಇರುತ್ತೆ. ಇನ್ನುಳಿದ ಅಭ್ಯರ್ಥಿಗಳದ್ದು ಫಸ್ಟ್ ನೇಮು ಮತ್ತು ಫಾದರ್ ನೇಮು ಲಾಸ್ಟ್ ನೇಮ್ ಇರುತ್ತೆ. ಎಕ್ಸಾಂಪಲ್ ಆಗಿ ಇಲ್ಲಿ SSLC ನಿಮ್ಮ ಅಂಕಪಟ್ಟಿಯಲ್ಲಿ ಇದೇ ರೀತಿಯಾಗಿ ಅಂದರೆ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮು ಮತ್ತು ನಿಮ್ಮ ಲಾಸ್ಟ್ ನೇಮು ಇದೇ ರೀತಿಯಾಗಿದ್ದರೆ ಈ ರೀತಿಯಾಗಿ 3 ಡೀಟೇಲ್ಸನ್ನು ಇಟ್ಕೊಳ್ಳಿ. ಕೆಲವು ಅಭ್ಯರ್ಥಿಗಳದ್ದು ಯಾವ ರೀತಿಯಾಗಿರುತ್ತೆ ಅಂದರೆ ಮಿಡಲ್ ನೇಮ್ ಇರೋದಿಲ್ಲ, ಅಂದರೆ ಫಾದರ್ ನೇಮ್ ಇರೋದಿಲ್ಲ. ಎಕ್ಸಾಂಪಲ್ ಆಗಿ ನಾನು ತೋರಿಸ್ತೀನಿ. ಅವ್ರದ್ದು ಫಾದರ್ ನೇಮ್ ಇರೋದಿಲ್ಲ. ನೋಡಿ, ಫಾದರ್ ನೇಮ್ ಇರೋದಿಲ್ಲ, ಇಷ್ಟೇ ಇರುತ್ತೆ. ಒಂದು ನೇಮ್ ಆಗಿರ್ಬೋದು, ಒಂದು ಅಡ್ರೆಸ್ ಇಷ್ಟೇ ಇರುತ್ತೆ ಮಾರ್ಕ್ಸ್ ಕಾರ್ಡ್ನಲ್ಲಿ. ಅಂಥ ಅಭ್ಯರ್ಥಿಗಳು ಮಿಡಲ್ ನೇಮ್ ಏನಿದೆಯಲ್ಲ ಇದನ್ನು ಡ್ಯಾಶನ್ನು ಬಿಟ್ಕೋಬೋದು. ಈ ರೀತಿಯಾಗಿ ಮಿಡಲ್ ನೇಮ್ನ ಡ್ಯಾಶ್ ಬಿಟ್ಟು ನೇಮು ಲಾಸ್ಟ್ ನೇಮು ಹಾಕೋಬೇಕು. ಟೋಟಲ್ ಆಗಿ ನಿಮಗೆ SSC ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇದೆಯಲ್ಲ ಆ ಒಂದು ಡೀಟೇಲ್ಸ್ ಇಲ್ಲಿ ಶೋ ಆಗಬೇಕು. ನಿಮ್ಮ ಫುಲ್ ನೇಮ್ ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ಬರಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಆ ಮೊಬೈಲ್ ನಂಬರ್ನ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೇಕು. ಮತ್ತು ಏನಾದರೂ ಅಲ್ಟರ್ನೇಟಿವ್ ನಂಬರ್ ಅಂದರೆ ಇನ್ನೊಂದು ನಂಬರ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಡ್ಯಾಶನ್ನು ಬಿಡ್ಬೋದು. ಏನು ಸ್ಟಾರ್ ಮಾರ್ಕ್ ಇದೆಯಲ್ಲ ಅದು ಕಂಪಲ್ಸರಿ ಆಗಿರುತ್ತೆ. ನೋಡಿ, ಮತ್ತು ಒಂದು ಇಮೇಲ್ ID ನ ಹಾಕ್ಕೊಳ್ಳಿ. ಇಲ್ಲಿ ಇಮೇಲ್ ID ಹಾಕೊಂಡು ಇಲ್ಲಿ ಡಾಮಿನಿ ನೇಮ್ಸ್ ಅಂತ ಇರುತ್ತೆ, ಇಲ್ಲಿ gmail.com ಅಂತ ಹಾಕ್ಕೊಳ್ಳಿ. ಎಕ್ಸಾಂಪಲ್ ಆಗಿ XYZ ಈ ರೀತಿಯಾಗಿ ನಿಮ್ಮ ಇಮೇಲ್ ಹಾಕ್ಕೊಳ್ಳಿ. @ ಅಂತ ಏನೂ ಹಾಕ್ಕೊಳ್ಬೇಡಿ, ಇಲ್ಲಿ ಇದೆ @gmail.com ಅಂತ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ಈ ಏನು ಇಮೇಲ್ ID ಮೇಲ್ ಹಾಕಿರ್ತಾರಲ್ಲ ಅದೇ ಇಮೇಲ್ ID XYZ@gmail.com ಅಂತ ಇಲ್ಲಿ ಫುಲ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀವು ಫುಲ್ ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫುಲ್ ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ಈ ರೀತಿಯಾಗಿ ಡೀಟೇಲ್ಸನ್ನು ಇಟ್ಕೊಂಡು ಇಲ್ಲಿ ಕೊನೆಯದಾಗಿ ಒಂದು ಸೆಕ್ಯೂರಿಟಿ ಕೋಡ್ ಇರುತ್ತೆ. ಈ ಕೋಡ್ನ ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಬೇಸಿಕ್ ಇನ್ಫಾರ್ಮೇಷನಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಒಂದು ತೊಂದರೆ ಬರ್ಬೋದು. ನನಗೆ ಬಂತು ಯಾವ ರೀತಿ ಅಂದರೆ ಒನ್ ಮೋರ್ ಎರರ್ ಅಂತ ಬರುತ್ತೆ. ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಈ ಏನು ಡೀಟೇಲ್ಸನ್ನು ನೀಡಿರ್ತಿರಲ್ಲ ನಿಮಗೆ ಇಲ್ಲಿ ಒಂದು ಸ್ಪೇಸ್ ಇರುತ್ತಲ್ಲ, ಈ ಒಂದು ಸ್ಪೇಸ್ ಮುಂದೋಗಿರುತ್ತೆ. ಅದನ್ನು ನೀವು ಇಲ್ಲಿ ಬ್ಯಾಕ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಹಿಂಗೆ ಸ್ಪೇಸ್ ಮುಂದೋಗಿರುತ್ತೆ, ಅದನ್ನು ಬ್ಯಾಕ್ ಮಾಡಿ ಸೀದ್ ಮಾಡ್ಕೊಳ್ಳಿ. ಕರೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಒನ್ ಮೋರ್ ಎರರ್ ಅಂತ ಬರೋದಿಲ್ಲ. ಈ ರೀತಿಯಾಗಿ ಕರೆಕ್ಟಾಗಿ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನವರು ಇಲ್ಲಿ ಶೋ ಮಾಡ್ತಾರೆ, ನೋಟ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ SMS ಮೂಲಕ ಅವರು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನ ಕಳಿಸಿರ್ತಾರೆ. ನೋಡಿ, ನೆಕ್ಸ್ಟು ಏನೇನು ಡೀಟೇಲ್ಸ್ ನೀಡಬೇಕಂದ್ರೆ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಬೇಕು. ಯಾವ ಒಂದು ಫಾರ್ಮೆಟ್ನಲ್ಲಿ ಒಂದು ಅಪ್ಲೋಡನ್ನು ಮಾಡ್ಕೊಳ್ಬೇಕಂತ ನೋಡ್ಕೋಣ. ನೋಡಿ, ನಿಮಗೆ ಫೋಟೋಗ್ರಾಫಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಇರಬೇಕು. ಅದ್ರ ಜೊತೆಗೆ 20 KB ಇಂದ 50 KB ವರೆಗೆ JPG ಫಾರ್ಮೆಟಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆಗಿದೆ. ಮತ್ತು ಸಿಗ್ನೇಚರ್ ಯಾವ ರೀತಿಯಾಗಿದೆ ಅಂತ ನೋಡ್ಕೋಣ. ನೋಡಿ, ನಿಮಗೆ ಇಲ್ಲಿ ಸಿಗ್ನೇಚರು
ನಿಮಗೆ ಒಂದು ವೈಟ್ ಪೇಪರು ಬ್ಲ್ಯಾಕ್ ಇಂಕಿಂದ ಒಂದು ಸಿಗ್ನೇಚರ್ ಮಾಡ್ಕೊಳ್ಳಿ ಮತ್ತು 10 KB ಇಂದ 20 KB ಒಳಗೆ JPG ಫಾರ್ಮೆಟ್ನಲ್ಲಿ ರಿಸೈಸನ್ನು ಮಾಡಿಕೊಂಡು ನಿಮ್ಮ ಒಂದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ನಾನು ಯಾವ ರೀತಿಯಾಗಿ ಫೋಟೋ ಸಿಗ್ನೇಚರ್ನ ರಿಸೈಸನ್ನು ಮಾಡ್ಕೊಳ್ಬೇಕಂತ. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿಯಾಗಿ ಫೋಟೋ ಸಿಗ್ನೇಚರ್ ರಿಸೈಸನ್ನು ಮಾಡೋದಂತ ಅದನ್ನು ನೋಡಿಕೊಂಡು ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಇನ್ಸ್ಟ್ರಕ್ಷನ್ಸ್ ಮೂಲಕ ನೀವು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಿಮ್ಮದು ಒಂದು ಫೋಟೋಗ್ರಾಫಿ ಮತ್ತು ಒಂದು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಎರಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಮೂರನೇ ಹಂತದಲ್ಲಿ ಒಂದು ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ನೋಡಿ ಏನೇನು ಡೀಟೇಲ್ಸನ್ನು ನೀಡಬೇಕಂತ ನೋಡ್ಕೋಣ. ಮೊದಲೇದಾಗಿ ಒಂದು ಸರ್ಕಲ್ನ ಚೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ನಮ್ಮ ಸರ್ಕಲ್ ನಾವು ಬೆಂಗಳೂರು ಅಂತ ಚೂಸ್ ಮಾಡ್ಕೋಣ. ಬೆಂಗಳೂರು ಅಂತ ಚೂಸ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸ್ಟೇಟ್ ಕೇಳುತ್ತೆ, ಫೋರ್ತ್ ಒನ್ ಇಲ್ಲಿ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಕೇಳುತ್ತೆ, ಇಲ್ಲಿ ಕನ್ನಡ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೇಳ್ತಾ ಇದೆ ಅಂದರೆ ಡು ಯು ಹ್ಯಾವ್ ಅ 10th ಅಥವಾ 12th ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸ್ ಹ್ಯಾವಿಂಗ್ ಅ ಸ್ಟಡೀಸ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ಅಂದರೆ ನೀವು SSLCಯಲ್ಲಿ ಮತ್ತು PUCಯಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಅಂದರೆ 10ನೇ ತರಗತಿ ಮತ್ತು ದ್ವಿತೀಯ PUCಯಲ್ಲಿ ಒಂದು ಕನ್ನಡ ಭಾಷೆ ಏನಿದೆ ಅದನ್ನು ಅಧ್ಯಯನ ಮಾಡಿದರೆ ನೀವು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ನೀವು ನೋ ಅಂತ ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಅಲ್ಲೂ 10ನೇ ತರಗತಿಯಲ್ಲಿ ಕನ್ನಡವನ್ನು ಅಧ್ಯಯನ ಮಾಡಿರ್ತಾರೆ, ಅದಕ್ಕೆ ನಾನು ಇಲ್ಲಿ ಎಸ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಆದ ತಕ್ಷಣ ಒಂದು ಕೆಟಗರಿ ಕೇಳುತ್ತೆ, ನಿಮ್ಮದು ಯಾವ ಕೆಟಗರಿ ಇದೆ ನೋಡಿ, ಜನರಲ್ ಆಗಿರ್ಬೋದು, EWS ಆಗಿರ್ಬೋದು, OBC ಆಗಿರ್ಬೋದು, SC ಆಗಿರ್ಬೋದು, ಯಾವುದು ನಿಮ್ಮದು ಒಂದು ಕೆಟಗರಿ ಇದೆ ಅದನ್ನು ಕೆಟಗರಿ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಇಲ್ಲಿ ನೆಕ್ಸ್ಟ್ ಒಂದು ಸಬ್ ಕಾಸ್ಟ್ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆ ಒಂದು ಡೀಟೇಲ್ಸ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಹಿಂದೂ ವಾಲ್ಮೀಕಿ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಸಬ್ ಕಾಸ್ಟ್ನ ಇಲ್ಲಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ನೋಡಿ ಇಷ್ಟು ಡೀಟೇಲ್ಸ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಏನಿದೆ ಅಂದರೆ ಆರ್ ಯು ಟ್ರೈನ್ಡ್ ಅಪ್ರೆಂಟಿಸಿಪ್ ಆಫ್ SBI. ನೀವೇನಾದರೂ ಒಂದು SBI ಅಪ್ರೆಂಟಿಸಪ್ನ ಕಂಪ್ಲೀಟನ್ನು ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಪ್ರೆಂಟಿಸ್ನ ಮಾಡಿಲ್ಲ ಅಂತಂದರೆ ಸಿಂಪಲ್ಲಾಗಿ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಪ್ರೆಂಟಿಸಿಪ್ ಮಾಡಿಯಲ್ಲ ಅದಕ್ಕೆ ಅದರದ್ದು ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಬೆಂಚ್ ಮಾರ್ಕ್ ಡಿಸಿಬಿಲಿಟಿ ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಡಿಸಿಬಿಲಿಟಿ ಹೊಂದಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಇಟ್ಕೊಳ್ಬೇಕು, ಇಲ್ಲ ಅಂದರೆ ಸಿಂಪಲ್ಲಾಗಿ ಇಲ್ಲಿ ನೋ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಇಲ್ಲಿ ಬನ್ನಿ. ಇಲ್ಲೇನೆಂದರೆ ಒಂದು ಡಿಸಿಬಿಲಿಟಿಗೆ ಅಂದರೆ ಏನು ಒಂದು ಫಿಸಿಕಲ್ ಡಿಸಿಬಿಲಿಟಿ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ನೀವು ಏನಾದರೂ ಇದು ಅನ್ವಯ ಆದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ರಿಲಿಜನ್ ಟು ವಿಚ್ ಯು ಬಿಲಾಂಗ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮದು ಯಾವೊಂದು ರಿಲಿಜನ್ ಕೇಳ್ತಾ ಇದೆ, ಹಿಂದೂ ಅಂತ ಚೂಸ್ ಮಾಡ್ಕೊಳ್ಳಿ, ನಿಮ್ದು ಯಾವುದು ಇದೆಯೋ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಡು ಯು ಬಿಲಾಂಗ್ ಟು ರಿಲಿಜನ್ಸ್ ಮೈನಾರಿಟಿ ಕಮ್ಯುನಿಟಿ, ನೀವೇನಾದರೂ ಮೈನಾರಿಟಿ ಕಮ್ಯುನಿಟಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೀವು ನೋ ಅಂತ ಚೂಸ್ ಮಾಡ್ಬೋದು. ಇದಾದ ತಕ್ಷಣ ಒಂದು ಸಿಟಿಜನ್ಶಿಪ್ ಕೇಳುತ್ತೆ, ಇಂಡಿಯನ್ ಅಂತ ಡೈರೆಕ್ಟ್ ತೊಗೊಂಡಿರುತ್ತೆ. ಇದಾದ ತಕ್ಷಣ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಲ್ಯಾಕ್ಷನ್ ಆಗಿರ್ಬೋದು, ಡಿಸ್ಕವರ್ ವುಮನ್ ಆಗಿರ್ಬೋದು, ಜುಡಿಷಿಯಲ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಇನ್ಫಾರ್ಮೇಷನ್ ಹೊಂದಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೀವು ಇಲ್ಲಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಕೇಳ್ತಾ ಇದೆ, ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಆರ್ ಯು ಡಿಸಿಬ್ಲಿಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇರುತ್ತೆ, ಇದು ನೋ ಅಂತ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ನೋ ಅಂತ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಆರ್ ಯು ಡಿಪೆಂಡೆಂಟ್ ಸರ್ವಿಸ್ ಮ್ಯಾನ್ ಕಿಲ್ಡ್ ಆ್ಯಕ್ಷನ್ ಅಂತ ಹೇಳ್ತಾರೆ, ಇದನ್ನು ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಆರ್ ಯು ಆಲ್ರೆಡಿ ವರ್ಕಿಂಗ್ ಇನ್ SBI ಇಂದ ಕ್ಲೆರಿಕಲ್ ಕ್ರೇಡ್ ಅಂತ ಕೇಳ್ತಾ ಇದೆ, ಅಂದರೆ ನೀವೇನಾದರೂ SBIಲಿ ಈಗಾಗಲೇ ವರ್ಕ್ ಮಾಡ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಈಗಾಗಲೇ ನೀವು SBIನಲ್ಲಿ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾದರೆ ನೀವು ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು SIBIಯಲ್ಲಿ ಅಥವಾ ಎಕ್ಸ್ಟರ್ನಲ್ ಏಜೆನ್ಸಿಯಾಗಿ ನೀವು ವರ್ಕ್ ಮಾಡ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೀವು ನೋ ಅಂತ ಹಾಕ್ಕೊಳ್ಳಿ. ಆರ್ ದ ಅಡ್ವೈಸ್ ರಿಪೋರ್ಟ್ ರಿಗಾರ್ಡೆಡ್ ಕ್ಯಾರೆಕ್ಟರ್ ಮೋರಲ್ ಟುರ್ಪ್ರೇಟ್ ಅಂತ ಕೇಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದ್ದರೆ ನೀವು ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ಟೇಟ್ ವಿಚ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಬಿಲಾಂಗ್ ಅಂತ ಕೇಳ್ತಾ ಇದೆ. ಏನೋ ಒಂದು ಎಕ್ಸಾಮ್ ಇರುತ್ತೆ, ನೀವು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನ ಯಾವ ಒಂದು ಸಿಟಿಯನ್ನು ಪ್ರಿಫರೆನ್ಸ್ ನೀಡ್ತಿರಲ್ಲ ಅದಕ್ಕೆ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ನೀಡಬೇಕು. ಇಲ್ಲಿ ನೀವು ಸ್ಟೇಟ್ನ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ಮತ್ತು ಸೆಂಟರ್ ಆಫ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಂತ ಕೇಳ್ತಾ ಇದೆ, ಇಲ್ಲಿ ನಿಮ್ಮದು ಯಾವ ಒಂದು ಸಿಟಿನ ಚೂಸ್ ಮಾಡ್ತಾರೆ ಅಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅವರು ಕೊಡ್ತಾರೆ. ಇಲ್ಲಿ ಸಾಕಷ್ಟು ಇಲ್ಲಿ ನಿಮ್ಮ ಡಿಸ್ಟಿಕ್ಗಳಿದ್ದಾವೆ, ನೀವು ಇಲ್ಲಿ ಡಿಸ್ಟಿಕ್ನ ಚೂಸ್ ಮಾಡ್ಬೋದು. ಎಕ್ಸಾಂಪಲಾಗಿ ನಾನು ಹುಬ್ಳಿ ಧಾರವಾಡನ ಇಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ಟೇಟ್ ವಿಚ್ ದ ಮೇನ್ ಎಕ್ಸಾಮಿನೇಷನ್ ಸೆಂಟರ್ ಬಿಲಾಂಗ್ ಕೇಳ್ತಾ ಇದೆ, ನೀವು ಏನಾದರೂ CBT 1 ಎಕ್ಸಾಮಿನೇಷನ್ ಏನಾದರೂ ಫಿಲಿಮ್ಸ್ ಆದರೆ ಮೇನ್ಸ್ ಎಕ್ಸಾಮಿನೇಷನ್ನ ಎಲ್ಲಿ ನೀವು ಕಂಡಕ್ಟ್ ಮಾಡ್ತೀರಿ ಅಂತ ಕೇಳುತ್ತೆ, ಇದನ್ನು ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ಮತ್ತು ಸೆಂಟರ್ ಆಫ್ ಮೇನ್ ಎಕ್ಸಾಮಿನೇಷನ್ ಅಂತ ಕೇಳ್ತಾ ಇದೆ, ಇದು ಹುಬ್ಳಿ ಧಾರವಾಡ ಅಂತ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಒಂದು
ಒಂದು ಐ ಡಿ ಕಾರ್ಡ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ಅದಕ್ಕೆ ಡಿಕ್ಲೇರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಒಂದು ಐ ಡಿ ಪ್ರೂಫ್ ಆಗಿ ಒಂದು ಡೀಟೇಲ್ಸ್ ನೀಡಬೇಕಾಗುತ್ತೆ. ಅಂದರೆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಡೀಟೇಲ್ಸ್ ನೀಡ್ಬೋದು. ನಾನು ಎಕ್ಸಾಂಪಲ್ ಆಗಿ ಒಂದು ಆಧಾರ್ ಕಾರ್ಡ್ ಇಲ್ಲಿ ತೊಗೊಳ್ತಾ ಇದ್ದೀನಿ. ಈ ಒಂದು ಆಧಾರ್ ಕಾರ್ಡ್ ಇಲ್ಲಿ ಚೂಸ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಡೀಟೇಲ್ಸ್ನ ಹಾಕೊಂಡು ನೆಕ್ಸ್ಟು ಕೈಂಡ್ಲಿ ಇಂಡಕ್ಟ್ ಮೀಡಿಯಮ್ ಆಫ್ ಪೇಪರ್ ಇನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನ್ ಅಂತ ಕೇಳ್ತಾ ಇದೆ. ಅಂದರೆ ಇಲ್ಲಿ ನೀವು ಯಾವ ಭಾಷೆಯಲ್ಲಿ ನೀವು ಎಕ್ಸಾಮಿನೇಷನ್ ಇಲ್ಲಿ ಅಟೆಂಡ್ ಆಗ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಎಲ್ಲರೂ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರುತ್ತೆ. ಇಂಗ್ಲೀಷ್ ಅಷ್ಟೇ ನಿಮಗೆ ಇಂಗ್ಲೀಷ್ನಲ್ಲಿ ಇರುತ್ತೆ. ಏನು ಒಂದು ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಏನಿರುತ್ತೆ ಅದು ಕನ್ನಡದಲ್ಲಿ ಪೇಪರ್ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ಡೀಟೇಲ್ಸ್ ಇರುತ್ತೆ, ಸಿಂಪಲ್ಲಾಗಿ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಜೆಂಡರ್ ಕೇಳ್ತೆ, ನಿಮ್ಮ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ. ಡು ಯು ಹ್ಯಾವ್ ಟ್ವಿನ್ ಬ್ರದರ್ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ನೀವೇನಾದರೂ ಟ್ವಿನ್ ಬ್ರದರ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮ್ಯಾರಿಡ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕ್ಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಬೋದು. ಇದಾದ ತಕ್ಷಣ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಮತ್ತೊಮ್ಮೆ ಕೇಳುತ್ತೆ. ನಿಮ್ಮ SLC ಅಂಕಪಟ್ಟಿಯಲ್ಲಿರುವಂತೆ ಫಾದರ್ ನೇಮ್ ಹಾಕ್ಕೊಳ್ಳಿ. ನಿಮ್ಮ ಫಾದರ್ ನೇಮ್ ಯಾವ ರೀತಿಯಾಗಿದೆ ನೋಡಿ ಮಾರ್ಕ್ಸ್ ಕಾರ್ಡ್ನಲ್ಲಿ. ನಿಮ್ಮ ಫಾದರ್ ನೇಮಲ್ಲಿ ಮಿಡಲ್ ನೇಮ್ ಇದ್ದರೂ ಮಿಡಲ್ ನೇಮ್ನ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಡ್ಯಾಶನ್ನು ಬಿಡ್ಬೋದು. ನಿಮ್ಮ ಫಾದರ್ ನೇಮು ಮತ್ತು ನಿಮ್ಮ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ನ ಹಾಕ್ಕೊಳ್ಳಿ. ನಿಮ್ಮ ಮದರ್ ನೇಮ್ ಹಾಕ್ಕೊಳ್ಳಿ, ಅದರಲ್ಲಿ ಮಿಡಲ್ ನೇಮ್ ಏನಾದರೆ ಮಿಡಲ್ ನೇಮ್ ಹಾಕ್ಕೊಳ್ಬೋದು, ಮತ್ತು ಲಾಸ್ಟ್ ನೇಮ್ ಇದ್ದರೂ ಲಾಸ್ಟ್ ನೇಮ್ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಡೀಟೇಲ್ಸನ್ನು ನೀಡ್ಕೊಳ್ಳಿ. ಏನೊಂದು ಸ್ಟಾರ್ ಮಾರ್ಕ್ ಇದೆಯಲ್ಲ ಅವು ಎಲ್ಲ ಕಂಪಲ್ಸರಿ ಆಗಿರುತ್ತೆ. ಇದಾದ ತಕ್ಷಣ ಒಂದು ಅಡ್ರೆಸ್ ಕೇಳುತ್ತೆ. ನಿಮ್ಮ ಒಂದು ಅಡ್ರೆಸ್ನ ಹಾಕ್ಕೊಳ್ಳಿ. ಅಡ್ರೆಸ್ 1, ಅಡ್ರೆಸ್ 2, ಅಡ್ರೆಸ್ 3 ಈ ರೀತಿ ಇರುತ್ತೆ. ನೀವು ಕಂಪಲ್ಸರಿಯಾಗಿ ಅಡ್ರೆಸ್ 1 ಅಂತ ಮಾತ್ರ ನೀವು ನೀಡಬೇಕಾಗುತ್ತೆ. ನಿಮ್ಮ ಒಂದು ಡಿಸ್ಟಿಕ್ನ ಹಾಕ್ಕೊಳ್ಬೇಕಾಗುತ್ತೆ, ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ, ಪಿನ್ ಕೋಡ್ನ ಹಾಕ್ಕೊಳ್ಳಿ. ಇಷ್ಟು ಒಂದು ಅಡ್ರೆಸ್ಸನ್ನು ಇಟ್ಕೊಂಡು ನಿಮ್ಮ ಒಂದು ಪ್ರೆಸೆಂಟು ಮತ್ತು ಪರ್ಮನೆಂಟ್ ಅಡ್ರೆಸ್ ಒಂದೇ ಆಗಿದ್ದರೆ ಈ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲ್ಲಿ ಮೇಲೆ ಏನು ಡೀಟೇಲ್ಸ್ ನೀಡಿರ್ತಿರಲ್ಲ ಅದೇ ಇಲ್ಲಿ ಶೋ ಆಗುತ್ತೆ. ಇಲ್ಲ ನಾನು ಬೇರೆ ಒಂದು ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಇದೆ, ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇದೆ ಅಂದರೆ ಸಪ್ರೇಟಾಗಿ ನೀವು ಇಲ್ಲಿ ಪ್ರತ್ಯೇಕವಾಗಿ ಒಂದು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಈ ರೀತಿಯಾಗಿ ಡೀಟೇಲ್ಸನ್ನು ಇಟ್ಕೊಳ್ಳಿ. ಕೊನೆಯದಾಗಿ ನಿಮಗೆ ಇಲ್ಲಿ ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು ವ್ಯಾಲಿಡಿಟಿ ಯುವರ್ ಡೀಟೇಲ್ಸ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ವ್ಯಾಲಿಡಿಟಿ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವ್ಯಾಲಿಡಿಟಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 1 or more ಎರರ್ ಅಂತ ಬರ್ತಾ ಇರುತ್ತಲ್ಲ ಅದು ಯಾವ ರೀತಿಯಾಗಿರುತ್ತೆ ಅಂದರೆ ನೋಡಿ ನೀವು ಇಲ್ಲಿ ಸ್ಪೇಸ್ ಕೊಟ್ಟಿರ್ತಾರೆ, ಅದನ್ನು ಸ್ಪೇಸ್ನ ತೆಗಿಬೇಕಾಗತ್ತೆ. ನೋಡಿ ಯಾವ ರೀತಿ ಅಂದರೆ ಈ ರೀತಿಯಾಗಿ ಸ್ಪೇಸ್ ತೆಗೆದ್ರೆ ಅದು ಮಾತ್ರ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ. ನೋಡಿ ವ್ಯಾಲಿಡಿಟಿ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ 1 more ಎರರ್ ಬರ್ತಾ ಇದೆ, ಎಲ್ಲಿ ಎರರ್ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಮತ್ತೆ ಇಲ್ಲಿ ಸ್ಪೇಸ್ ಇರುತ್ತೆ, ಈ ಸ್ಪೇಸ್ನ ನೀವು ತೆಗಿಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸ್ಪೇಸ್ ತೆಗೆದು ನೆಕ್ಸ್ಟ್ ಇಲ್ಲಿ ವ್ಯಾಲಿಡಿಟಿ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೆರಿಫೈಡ್ ಸಕ್ಸಸ್ಫುಲ್ ಇರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದಾದ ತಕ್ಷಣ ಕೊನೆಯದಾಗಿ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ಏನೇನು ಡೀಟೇಲ್ಸನ್ನು ನೀಡಬೇಕಂತ ನೋಡ್ಕೋಣ. ನೋಡಿ ಮೊದಲೇದಾಗಿ ಇಲ್ಲಿ ಏನಿಲ್ಲ, ಒಂದು ಗ್ರ್ಯಾಡ್ಯುಯೇಷನ್ ಡೀಟೇಲ್ಸ್ ಮಾತ್ರ ನೀಡಬೇಕಾಗುತ್ತೆ. ಯಾವುದೇ ರೀತಿ SLC PUC ಡೀಟೇಲ್ಸ್ ನೀಡುವಂಥ ಅವಶ್ಯಕತೆ ಇಲ್ಲ. ನೋಡಿ ಗ್ರ್ಯಾಡ್ಯುಯೇಷನಲ್ಲಿ ನೀಡಬೇಕಾಗುತ್ತೆ. ಮೊದಲೇದಾಗಿ ಅಫಿರ್ಡ್ ಆ್ಯಂಡ್ ಪಾಸ್ ಅಂತ 2 ಆಪ್ಷನ್ಸ್ ಬರುತ್ತೆ. ಅಂದರೆ ಇಲ್ಲಿ ಪಾಸ್ ಅಂದರೆ ಈಗಾಗಲೇ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರ ಅಂತ ಅಭ್ಯರ್ಥಿಗಳು ಪಾಸ್ನ ತಗೊಳ್ಳಿ, ಮತ್ತು ಅಫಿರ್ಡ್ ಅಂತ ಇರುತ್ತಲ್ಲ ಈ ಒಂದು ಆಪ್ಷನು ಯಾರಿಗೆ ಎಲಿಜಿಬಲ್ ಅಂದರೆ ನೋಡಿ ಫೈನಲ್ ಇಯರ್ ಸೆಮಿಸ್ಟರ್ ಫೈನಲ್ ಇಯರ್ ಇರ್ತಾರೆ ಮತ್ತು ಫೈನಲ್ ಸೆಮಿಸ್ಟರ್ ಇರುತ್ತಲ್ಲ ಅಂತ ಗ್ರ್ಯಾಡ್ಯುಯೇಷನ್ ಅಭ್ಯರ್ಥಿಗಳು ಅಪ್ಲೈನು ಮಾಡ್ಬೋದು. ಅವ್ರದ್ದು 31/12/2024 ಎಲ್ಲ ಒಂದು ಡೀಟೇಲ್ಸ್ ಅಂದರೆ ರಿಸಲ್ಟ್ ಆಗಿರ್ಬೋದು ಎಲ್ಲ ನಿಮಗೆ ಕಂಪ್ಲೀಟ್ ಆಗಬೇಕು. ಇಷ್ಟು ಡೇಟ್ ಒಳಗೆ ನಿಮ್ಮದು ಗ್ರ್ಯಾಡ್ಯುಯೇಷನ್ ಕಂಪ್ಲೀಟ್ ಆಗಬೇಕಂತ ಕೊಟ್ಟಿರ್ತಾರೆ. ನೋಡಿ ಫೈನಲ್ ಇಯರ್ ಅಭ್ಯರ್ಥಿಗಳದಕ್ಕೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಅಫಿರ್ಡ್ ಅಂತ ಹಾಕೊಂಡು ಮತ್ತು ಯಾವ ಒಂದು ಸ್ಟ್ರೀಮ್ ಆಗಿರ್ಬೋದು ಅಂದರೆ ಆರ್ಟ್ಸಾ ಕಾಮರ್ಸಾ ಯಾವ ರೀತಿ ಇದನ್ನು ಚೂಸ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಯೂನಿವರ್ಸಿಟಿ ನಂಬರ್ನ ಹಾಕ್ಕೊಳ್ಳಿ, ಪಾಸಿಂಗ್ ಡೇಟ್ನ ಹಾಕ್ಕೊಳ್ಬೋದು, ಮತ್ತು ನಿಮ್ಮ ಅಗ್ರಿಗೇಟ್ ಹಾಕೋಬೋದು, ಮತ್ತು ಯಾವ ಫಸ್ಟ್ ಕ್ಲಾಸಾ ಸೆಕೆಂಡ್ ಕ್ಲಾಸಲ್ಲಿ ಬರುತ್ತೆ. ಅಫಿರ್ಡ್ ಅಂತ ಹಾಕೊಂಡ್ರೆ ಈ 3 ಬಾಕ್ಸ್ ಓಪನ್ ಇರೋದಿಲ್ಲ. ಏನಾದರೂ ನೀವು ಪಾಸ್ಡ್ ಅಂತ ಹಾಕೊಂಡ್ರೆ ಈ ಆಪ್ಷನ್ಸ್ಗಳು ಅಂದರೆ ಓಪನ್ ಆಗ್ತವೆ. ಅಂದರೆ ಪಾಸ್ಡ್ ಅಭ್ಯರ್ಥಿಗಳು ಇದರ ಡೀಟೇಲ್ಸನ್ನು ನೀಡಬೇಕಲ್ಲ, ಆ ರೀಸನ್ಗಾಗಿ ಇಲ್ಲಿ ಬರುತ್ತೆ. ನೋಡಿ ಏನಾದರೂ ನೀವು ಗ್ರ್ಯಾಡ್ಯುಯೇಷನ್ ಫೈನಲ್ ಇಯರ್ ಇರ್ತಿರಲ್ಲ ಅಂಥ ಅಭ್ಯರ್ಥಿಗಳು ಅಫಿರ್ಡ್ ಅಂತ ಹಾಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಈಗಾಗಲೇ ಗ್ರ್ಯಾಡ್ಯುಯೇಷನ್ ಕಂಪ್ಲೀಟ್ ಮಾಡಿದರೆ ಒಂದು ಪಾಸಿಂಗ್ ಡೇಟ್ ಆಗಿರ್ಬೋದು, ಒಂದು ಅಗ್ರಿಗೇಟ್ ಮಾರ್ಕ್ಸ್ ಹಾಕ್ಕೊಳ್ಳಿ, ಮತ್ತು ಕ್ಲಾಸ್ ಫಸ್ಟ್ ಕ್ಲಾಸ ಸೆಕೆಂಡ್ ಕ್ಲಾಸ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೆಸ್ ನಾವು ನೋಡ್ಕೋಣ. ನೋಡಿ ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ, ಮತ್ತು ಇನ್ನಿತರ ಪೋಸ್ಟ್ ಗ್ರ್ಯಾಡ್ಯುಯೇಷನ್ ಏನೇನಿದ್ರೆ ಪ್ರೊಫೆಷನ್ ಕ್ವಾಲಿಫಿಕೇಷನ್ ಇದ್ದರೆ ಅದರ ಡೀಟೇಲ್ಸನ್ನು ಇಟ್ಕೊಳ್ಳಿ. ಈ ರೀತಿ ಆದ ತಕ್ಷಣ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ಇಲ್ಲಿ ನೋ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಅದರ್ಸ್ ಡೀಟೇಲ್ಸ್ ನೀಡುತ್ತೆ. ಏನೊಂದು SC ST ಅಭ್ಯರ್ಥಿಗಳಿದ್ದಾರೆ ನೋಡಿ, ಇಂಥ ಅಭ್ಯರ್ಥಿಗಳು ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೊಡಲಾಗುತ್ತೆ. ನೀವೇನಾದರೂ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಬೇಕಂದರೆ ಎಸ್ ಅಂತ ಹಾಕ್ಕೊಳ್ಳಿ. ನೋಡಿ SC ST OBC ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು,
PWBD ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ಏನೊಂದು ಎಕ್ಸಾಮಿನೇಷನ್ ಇರುತ್ತಲ್ಲ ಅದಕ್ಕೂ ಮುಂಚೆ ನಿಮಗೆ ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ನ ಕೊಡ್ತಾರೆ. ಬೇಕಂದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಬೇಕಂದರೆ ಎಸ್ ಅಂತ ಹಾಕೊಂಡು ಸೆಲೆಕ್ಟ್ ನೀಡಬೇಕಾಗುತ್ತೆ. ಕರ್ನಾಟಕ ಅಂತ ಸ್ಟೇಟ್ನ ಹಾಕ್ಕೊಳ್ಬೇಕು. ಅದರ ಜೊತೆಗೆ ನಿಮ್ಮದು ಸೆಂಟರ್ ಆಫ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಎಲ್ಲಿ ನೀವು ಬೇಕಂತ ಕೇಳುತ್ತೆ. ಇಲ್ಲಿ ಡಿಸ್ಟಿಕ್ ಇರುತ್ತೆ, ನೀವು ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ಒಂದು ಫ್ರೀ ಒಂದು ಕೋಚಿಂಗ್ ಇರುತ್ತೆ, ಟ್ರೈನಿಂಗ್ ಕೊಡ್ತಾರೆ ಅವರು ಯಾವ ರೀತಿಯಾಗಿ ಬರೀಬೇಕು ಅಂತ ಇಲ್ಲಿ ಎಲ್ಲ ಮಾಹಿತಿ ಕೊಡ್ತಾರೆ. ಬೇಕಂದರೆ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಬೋದು. ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಡೀಟೇಲ್ಸ್ನ ನೀಡ್ಕೊಳ್ಳಿ. ಮತ್ತು ನೆಕ್ಸ್ಟು ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅಂತ ಕೇಳ್ತಾ ಇದೆ. ನಿಮಗೊಂದು ಕನ್ನಡ ಲ್ಯಾಂಗ್ವೇಜ್ ರೀಡ್, ರೈಟ್, ಸ್ಪೀಕ್ ಅಂದರೆ ನಿಮಗೆ ರೀಡ್ ಮಾಡೋಕ್ಕೆ ಬರಬೇಕು, ರೈಟ್ ಮಾಡೋಕ್ಕೆ ಬರಬೇಕು, ಸ್ಪೀಕ್ ಮಾಡೋಕ್ಕೆ ಬರಬೇಕಾಗತ್ತೆ. ಅದಕ್ಕೆ 3 ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇನ್ನಿತರ ಭಾಷೆಯನ್ನು ನೀವು ಏನಾದರೂ ಲ್ಯಾಂಗ್ವೇಜನ್ನು ಮಾತಾಡ್ತಿದ್ದೀರಾ ಅಥವಾ ಬರೆಯೋಕ್ಕೆ ಬರ್ತಿದ್ರೆ ಆ ಲ್ಯಾಂಗ್ವೇಜನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಾನು ಈಗ ಇಂಗ್ಲೀಷ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇಂಗ್ಲೀಷ್ ಅಂತ ನೀವು ಲ್ಯಾಂಗ್ವೇಜ್ನ ಹಾಕೊಂಡು ಈ ಲ್ಯಾಂಗ್ವೇಜ್ನ ರೀಡ್ ಮಾಡೋಕ್ಕೆ ಬರುತ್ತೆ, ರೈಟ್ ಮಾಡೋಕ್ಕೆ ಬರುತ್ತೆ, ಸ್ಪೀಕ್ ಮಾಡೋಕ್ಕೆ ಬರುತ್ತೆ. ಈ ರೀತಿಯಾಗಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಈ ಡೀಟೇಲ್ಸ್ನ ಹಾಕೊಂಡು ವ್ಯಾಲಿಡಿಟಿ ಯುವರ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ಫುಲ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮದು ಫ್ರೀವ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಫುಲ್ ನೇಮ್ SLC ಅಂಕಪಟ್ಟಿಯಲ್ಲಿರುವಂಥ ಇದೆಯಲ್ಲ ಅಂತ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ಚೆಕ್ ಮಾಡ್ಕೊಳ್ಳಿ, ಫೋಟೋ ಸಿಗ್ನೇಚರ್ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸಿಟಿ ಪ್ರಿಫರೆನ್ಸ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಕರೆಕ್ಟಾಗಿ ಫಿಲ್ ಆಗಿದೆಯಲ್ಲ ಅಂತ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕು. ಕೊನೆಯದಾಗಿ ನಿಮಗೆ ಇಲ್ಲಿ ಒಂದು ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ಡಿಕ್ಲರೇಷನಲ್ಲಿ 3 ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ಮೊದಲನೇ ಒಂದು ಆಪ್ಷನ್ ಐ ಅಗ್ರಿ ಅಂತಲ್ಲ, ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ 2 ಆಪ್ಷನ್ಸ್ಗಳು ಬರುತ್ತೆ. ಈ ಆಪ್ಷನ್ಸ್ನಲ್ಲಿ ಏನೇನು ಮಾಹಿತಿ ಇದೆ ಅಂತ ನಿಮಗೆ ಹೇಳ್ತೀನಿ ನೋಡಿ. ಮೊದಲನೇ ಒಂದು ಆಪ್ಷನ್ಸ್ನಲ್ಲಿ ಏನಂದರೆ I confirm that my name as filled by me in the application form exactly match with the ನೇಮ್ ಇನ್ ಮೈ ID ಪ್ರೂಫ್. ನಿಮ್ಮ ಒಂದು ID ಪ್ರೂಫ್ ಏನು ಕೊಟ್ಟಿರ್ತಾರಲ್ಲ, ಆಧಾರ್ ಕಾರ್ಡ್ ಆಗಿರ್ಬೋದು, ಆ ಒಂದು ಆಧಾರ್ ಕಾರ್ಡ್ ಮತ್ತು SLC ಮಾರ್ಕ್ಸ್ ಕಾರ್ಡಲ್ಲಿ ಒಂದೇ ನೇಮ್ ಇದೆ ಅಂತ ಕೇಳಿರ್ತಾರೆ. ಒಂದೇ ನೇಮ್ ಇದ್ದರೆ ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಆಧಾರ್ ಕಾರ್ಡ್ನಲ್ಲಿ ಬೇರೆ ನೇಮ್ ಇರುತ್ತೆ ಮತ್ತು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ನೇಮ್ ಇರುತ್ತೆ, ಡಿಸ್ಮ್ಯಾಚ್ ಆಗಿರುತ್ತೆ, ನೇಮು ಸ್ಪೆಲ್ಲಿಂಗ್ ತಪ್ಪಿರುತ್ತೆ. ಅಂಥ ಅಭ್ಯರ್ಥಿಗಳು ಇಲ್ಲಿ 3ನೇ ಬಾಕ್ಸ್ನ ಕ್ಲಿಕ್ ಮಾಡಬೇಕು. ಆದಷ್ಟು ಅಭ್ಯರ್ಥಿಗಳು ಈಗ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನೇಮ್ನ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ 2ನೇ ಬಾಕ್ಸ್ ಇದೆಯಲ್ಲ, ಅದನ್ನು ಕಂಪಲ್ಸರಿಯಾಗಿ ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ಡಿಸ್ಮ್ಯಾಚ್ ಆಗಿದೆ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಬೇರೆ ನೇಮ್ ಇದೆ, ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ನೇಮ್ ಇದ್ದರೆ ಮಾತ್ರ 3ನೇ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ 2ನೇ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಶೋರ್ ಟು ಕಂಟಿನ್ಯೂ ಅಂತಿರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯ ಹಂತದಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮದು ಒಂದು ಲೆಫ್ಟ್ ಥಂಬ್ ಇಂಪ್ರೆಷನ್ನ ಅಪ್ಲೋಡ್ ಮಾಡಬೇಕು ಮತ್ತು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಒಂದಿರುತ್ತೆ. ಈ 2 ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಗೈಡ್ಲೈನ್ಸ್ ಇದೆ ಅಂತ ನೋಡ್ಕೋಣ. ನೋಡಿ, ಹ್ಯಾಂಡ್ ರೈಟಿಂಗ್ ಒಂದು ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಬೇಕಂದ್ರೆ, ನೋಡಿ ಇಲ್ಲಿ ಏನೊಂದು ಟೆಕ್ಸ್ಟ್ ಇದೆ. ಈ ಟೆಕ್ಸ್ಟ್ನ ನೀವು ಒಂದು ವೈಟ್ ಪೇಪರ್ನಲ್ಲಿ ನಿಮ್ಮ ಸ್ವಂತವಾಗಿ ನೀವೇ ಬರಿಬೇಕು. ಈ ರೀತಿಯಾಗಿ ಬರೆದು ಏನು ಮಾಡಬೇಕು, ಇಲ್ಲಿ ನೇಮು ಮತ್ತು ಡೇಟ್ ಆಫ್ ಬರ್ತ್ನ ಹಾಕೊಂಡು ಇದು ಏನು ಮಾರ್ಕ್ ಮಾಡಿದ್ದೀನಲ್ಲ ಇಷ್ಟು ನೀವು ಒಂದು ವೈಟ್ ಪೇಪರ್ನಲ್ಲಿ ನಿಮ್ಮ ಸ್ವಂತ ರೈಟ್ನಲ್ಲಿ ಬರೀರಿ. ಬರೆದು ಅದನ್ನು ಅಪ್ಲೋಡ್ ಮಾಡಬೇಕು. ಅದು ಈ 2 ಡಾಕ್ಯುಮೆಂಟ್ಸ್ ಯಾವ ರೀತಿಯಾಗಿ ಇರಬೇಕಂದ್ರೆ, ನಿಮ್ಮದು ಲೆಫ್ಟ್ ಥಂಬ್ ಇಂಪ್ರೆಷನ್ ಏನಿರಬೇಕಂದ್ರೆ 20 KB ಇಂದ 50 KBಯಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ರೈಟ್ ದ ಡಿಕ್ಲರೇಷನ್ ಇನ್ ಇಂಗ್ಲೀಷ್ನಲ್ಲಿ ಏನು ಒಂದು ಪ್ಯಾರಾ ಇದೆ, ಆ ಪ್ಯಾರಾನ ನೀವು ಒಂದು ವೈಟ್ ಪೇಪರ್ನಲ್ಲಿ ಬರೀಬೇಕು. ಬರೆದು ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿ ಇರುತ್ತೆ ಎಕ್ಸಾಂಪಲ್ ತೋರಿಸ್ತೀನಿ. ಅದು 50 KB ಇಂದ 100 KBಯಲ್ಲಿ ಇರುವಂತೆ ಅಪ್ಲೋಡ್ ಮಾಡಬೇಕು. ನೋಡಿ, ನಿಮಗೆ ಒಂದು ಥಂಬ್ ಇಂಪ್ರೆಷನ್ ಗೊತ್ತಾಯಿತು. ನಿಮ್ಮ ಒಂದು ಥಂಬ್ ಏನಿದೆ ಅದನ್ನು ಲೆಫ್ಟ್ ಥಂಬು 20 KB ಇಂದ 50 KB ಒಳಗಿರುತ್ತೆ, ಅಪ್ಲೋಡ್ ಮಾಡ್ಕೊಳ್ಳಿ. ಇದು ಒಂದು ಡಿಕ್ಲರೇಷನ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಡಿಕ್ಲರೇಷನ್ ಇರುತ್ತೆ. ನೋಡಿ, ಈ ಒಂದು ಪ್ಯಾರಾ ಏನು ಮಾಡಬೇಕು, ನೀವು ಬರಿಬೇಕಾಗುತ್ತೆ. ಒಂದು ವೈಟ್ ಪೇಪರ್ನಲ್ಲಿ ಬರೀರಿ. ಇಲ್ಲಿ ಅಂತಿದೆಯಲ್ಲ, ಇಲ್ಲಿ ನಿಮ್ಮ ಒಂದು ಫುಲ್ ನೇಮ್ ಹಾಕ್ಕೊಳ್ಳಿ. ಫುಲ್ ನೇಮ್ ಹಾಕಿದ ತಕ್ಷಣ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಎಕ್ಸಾಂಪಲ್ ಆಗಿ ನಾನು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕೊಂಡು ಮುಂದೆ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಆದಮೇಲೆ ನಿಮ್ಮ ನೇಮ್ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಆಗೋಣ, ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಂಡು ಈ ಪ್ಯಾರಾಗ್ರಾಫ್ನ ಕಂಪ್ಲೀಟನ್ನು ಮಾಡ್ಕೊಂಡು ಇದನ್ನು GPG ಫಾರ್ಮೆಟಲ್ಲಿ 20 ಇಂದ 100 KB ಒಳಗಿದೆ ಅದನ್ನು GPG ಫಾರ್ಮೆಟಲ್ಲಿ ಅಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಒಂದು ಪ್ಯಾರಾಗ್ರಾಫ್ ನೀವೇ ಸ್ವಂತವಾಗಿ ಬರಿಬೇಕಾಗುತ್ತೆ. ಸೆಲ್ಫಾಗಿ ಬರೆಯೋದು ಒಂದು ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಂಡು ಅಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಮ್ಮ ಥಂಬ್ ಇಂಪ್ರೆಷನ್ನ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ಹ್ಯಾಂಡ್ ರೈಟಿಂಗ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡ್ಕೊಳ್ಳಿ. ಇಷ್ಟು 2 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಡೀಟೇಲ್ಸ್ ನೀಡಿ ಇಲ್ಲಿ ಕ್ಯಾಪ್ಚಾ ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ನೀಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ನಿಮ್ಮದು ಅಪ್ಲಿಕೇಶನ್ ಕೊನೆಯದಾಗಿ ಸಬ್ಮಿಟ್ ಆಗಿರುತ್ತೆ. OBC ಕ್ಯಾಂಡಿಡೇಟ್ಗಳಿಗೆ ₹750 ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಕೇಳುತ್ತೆ. ಡೆಬಿಟ್ ಕಾರ್ಡ್ ಆಗಿರ್ಬೋದು, UPI ಮೂಲಕ ನೀವು ಪೇ ಮಾಡ್ಕೊಳ್ಳಿ. SC/ST ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲಿ ಶುಲ್ಕ ಇರೋದಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಫೈನಲ್ ಪ್ರಿಂಟ್ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಿಮ್ಮ ಒಂದು ಫೈನಲ್ ಪ್ರಿಂಟ್ ಬರುತ್ತೆ. ಏನೇನು ಡೀಟೇಲ್ಸ್ ನೀಡಿದರೆ ಇಲ್ಲಿ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಮಾಡಿರ್ತಾರೆ. ಕೊನೆಯದಾಗಿ ಇಲ್ಲಿ ನಿಮ್ಮದು ಒಂದು ಪ್ರಿಂಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ PDF ಅಂದರೆ ನಿಮ್ಮದು ಮೊಬೈಲ್ನಲ್ಲಿ ಒಂದು PDF ಮೂಲಕ ಸೇವನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು SBI ಏನೊಂದು ಕ್ಲರ್ಕ್ ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಸಾಕಷ್ಟು ಅಭ್ಯರ್ಥಿಗಳು ಏನು ಮಿಸ್ಟೇಕ್ನ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ಸಿಂಪಲ್ಲಾಗಿ ನೀವು ಈ ರೀತಿಯಾಗಿ ಅಪ್ಲೈನ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.